ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆ ತಿಳಿಸುತ್ತೇನೆ. ಮತ್ತೊಂದು ಆವರ್ತಿ ಮೆಸೇಜ್ನೊಟ್ಟಿಗೆ ನಿಮ್ಮ ಮುಂದೆ ಬರೆದ ನನಗೆ ಬಹಳ ಸಂತೋಷತೆ. ದಿನೇ ದಿನೇ ಕರ್ತನು ಈ ರೀತಿಯಾದಂಥ ಮೆಸೇಜ್ಗಳು ನನ್ನ ಹೃದಯದಲ್ಲಿ ಕೊಡ್ತಿರಬೇಕಾದಾಗ ನನಗೆ ಒಂದು ಉಲ್ಲಾಸವಿದೆ. ಅದನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋದ್ರಲ್ಲೂ ಇನ್ನೂ ದೊಡ್ಡ ಸಂತೋಷವಿದೆ. ನೀವು ತಮ್ಮನೇಲಿ ಆಲ್ರೆಡಿ ಓದಿರ್ತೀರ, ಜೀವನ ಸಾಕಾಗೋಗಿದೆ, ಬೈಬಲ್ ಏನು ಹೇಳುತ್ತೆ ಅಂತ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದಂಥ ನ್ಯೂಸ್, ಒಂದು ಯುವತಿ 20 ವರ್ಷದವಳು ಚಿಕ್ಕಬಾಣವರದ ಒಂದು ಪ್ರೈವೇಟ್ ಕಾಲೇಜಲ್ಲಿ ಓದ್ತಿದ್ದಾಳೆ. ತುಂಬ ಬೇಸರ ಮಾಡಿಕೊಂಡು ಮನನೊಂದವಳಾಗಿ ಸ್ಯಾಂಕಿ ಟ್ಯಾಂಕಿ ಹತ್ರ ಬರ್ತಾಳೆ ಸೂಸೈಡ್ ಮಾಡ್ಕೊಳ್ಳೋಕ್ಕೆ. ಆ ಕಡೆ ಈ ಕಡೆ ತಿರುಗ್ತಾಳೆ. ನಂತರ ಅವಳ ಬಾಯ್ ಫ್ರೆಂಡ್ಗೆ ಒಂದು ಮೆಸೇಜನ್ನು ಇಡ್ತಾಳೆ, ಜೀವನ ಸಾಕಾಗೋಗಿದೆ, ನಾನು ಸಾಯ್ತಾ ಇದ್ದೀನಿ ಅಂತ. ಫೋನ್ ಸ್ವಿಚ್ ಆಫ್ ಮಾಡ್ತಾಳೆ. ನಂತರ ಅವಳು ಈ ಕಾಲದಿಂದನೇ ಮರೆಯಾಗ್ತಾಳೆ. ನಂತರ ಅವಳ ಶವ ಪತ್ತೆ ಆಗುತ್ತೆ. ಕುಟುಂಬದ ಆಕ್ರಂದನ ಇದ್ದೇ ಇರುತ್ತೆ. ನನ್ನ ತುಂಬ ಆಲೋಚನೆ ಮಾಡೋ ರೀತಿಯಲ್ಲಿದ್ದಂಥ ಪದಗಳೇನು ಗೊತ್ತಾ? ಅವಳು ಕಳಿಸಿದಂಥ ಲಾಸ್ಟ್ ಮೆಸೇಜ್, ಜೀವನ ಸಾಕಾಗಿದೆ, ಲೈಫ್ ವಾಸ್ ಎನಫ್ ಅಂತ. 20 ವರ್ಷಕ್ಕೆ ಈ ಯುವತಿಗೆ ಜೀವನ ಸಾಕಾಗುವಂಥದ್ದು ಏನಿತ್ತು? ಇನ್ನೂ ಬಾಳಿ ಬದುಕಬೇಕಾಗಿರೋ, ಎಷ್ಟೋ ಚಾಲೆಂಜಸ್ ನೋಡಬೇಕು, ಎಷ್ಟೋ ವಿಘ್ನಗಳನ್ನು ದಾಟಬೇಕು, ಎಷ್ಟೋ ಹರ್ಡಲ್ಸ್ನ ದಾಟಿ ಬರಬೇಕು. ಅವರ ಕುಟುಂಬದವರು ಆಕೆ ವಿಷಯದಲ್ಲಿ ಎಷ್ಟೋ ತ್ಯಾಗ ಮಾಡಿದ್ದಾರೆ. ಅವರು ಜೀವನ ಸಾಕಾಗಿದೆ ಅಂತ ಅಂದುಕೊಂಡಿದ್ರೆ ಈ ಹುಡುಗಿ ಅವ್ರ ಕುಟುಂಬದಲ್ಲಿ ಹುಡ್ತಾನೆ ಇರಲಿಲ್ಲ. ಅವರು ಚಾಲೆಂಜಸ್ನ ಎದುರುಗೊಂಡ್ರು, ಸ್ಯಾಕ್ರಿಫೈಸ್ ಮಾಡಿದ್ರು, ಎಜುಕೇಷನ್ನ ಕೊಟ್ಟರು, ಅನ್ನ ಆಹಾರ ವಸ್ತ್ರಗಳನ್ನೆಲ್ಲವನ್ನು ಕೊಟ್ಟು ಆಕೆಯನ್ನು ನಿಲ್ಲಿಸ್ಕೊಂಡ್ರು. ಆದರೆ ಯಾವುದೋ ಒಂದು ಕೆಲಸಕ್ಕೆ ಬರೆದಿರೋ ವಿಷಯದಲ್ಲಿ, ತುಂಬ ಕಡೆಗಣಿಸಲ್ಪಟ್ಟಿರುವಂಥ ಯೂಸ್ಲೆಸ್ ಆಗಿರುವಂಥ ವಿಷಯಕ್ಕೋಸ್ಕರ ಅವಳು ತುಂಬ ತಲೆ ಕೆಡಿಸ್ಕೊಂಡು ಮಾನಸಿಕವಾಗಿ ಅವಳು ತುಂಬ ನೊಂದು ಹೋಗಿ ಈ ಡಿಸಿಷನ್ಗೆ ಬಂದು ಜೀವನ ಸಾಕಾಗಿದೆ ಅಂತ ಹೇಳ್ತಾಳೆ. ಬೇರೆ ಜೀವನ ಸಾಕಾಗಿದೆಯಾ? ಇಲ್ಲ. ಜೀವನ ಅದ್ಭುತವಾದದ್ದು, ತುಂಬ ವಿಸ್ತಾರವಾದದ್ದು. ಪ್ರತಿದಿನ ದೇವ್ರು ನಮಗೆ ಕೊಟ್ಟಿರೋ ದಾನ ಅಲ್ವಾ? ಪ್ರತಿದಿನ ದೇವ್ರು ನಮಗೆ ಕೊಡ್ತಿರುವಂಥ ಗಿಫ್ಟ್ ಅಲ್ವಾ? ಈ ನಿಮಿಷ ನಾನು ಬದುಕಿದೆ ಅಂದರೆ ದೇವ್ರಿಗೆ ಸ್ತೋತ್ರ ಮಾಡಬೇಕು. ಇಂಥ ಬ್ಯೂಟಿಫುಲ್ ಆದಂಥ ಪ್ರಪಂಚದಲ್ಲಿ ಎಷ್ಟೋ ಕಷ್ಟಗಳಿರ್ತವೆ, ನಷ್ಟಗಳಿರ್ತವೆ, ಅವಮಾನಗಳಿರ್ತವೆ. ಅವುಗಳನ್ನೆಲ್ಲವನ್ನು ದಾಟಿಕೊಂಡು ಬರೋದೇ ಅಲ್ವ ಜೀವನ. ಆದರೆ ಆ ಹುಡುಗಿಯ ಸ್ಟೇಟ್ಮೆಂಟ್, ನನಗೆ ಜೀವನ ಸಾಕಾಗಿದೆ ಅನ್ನೋದಿದೆಯಲ್ಲ, ಅದನ್ನ ನನ್ನ ತುಂಬ ಆಲೋಚನೆ ಮಾಡತಕ್ಕ ರೀತಿಯಲ್ಲಿ ಇರಿಸ್ತು. ಹಾಗಾಗಿ ನಿಜವಾಗ್ಲೂ ನಮ್ಮ ಜೀವನ ಸಾಕಾಗೋಗಿದೆಯಾ ಅಂತ ನಾವು ಗಮನಿಸ್ತಾ ಹೋಗಬೇಕು. ಹಾಗಾಗಿ ಈ ತಂದೆ ತಾಯಿಯ ಆಕ್ರಂದನ, ಆ ನೋವು ಮುಗಿಲು ಮುಟ್ಟಿರುತ್ತೆ. ವಯಸ್ಸಿಗೆ ಬಂದಿರೋ ಮಗಳನ್ನು ಆ ರೀತಿಯಾಗಿ ಕಳ್ಕೊಂಡಾಗ ತುಂಬ ನೋವಾಗುತ್ತೆ. ಅದರಲ್ಲೂ ಸೂಸೈಡ್ ಮಾಡಿಕೊಂಡು, ಕೆಲಸಕ್ಕೆ ಬರೆದ್ರೆ ಯಾವುದೋ ಒಂದು ವಿಷಯಕ್ಕೆ ತಲೆ ಕೆಡಿಸ್ಕೊಂಡು, ಅಷ್ಟು ಅತಿರೇಕದ ನಿರ್ಧಾರವನ್ನು ತಗೊಂಡು ಅವಳು ಆ ಸ್ಯಾಂಕಿ ಟ್ಯಾಂಕಿಯಲ್ಲಿ ಜಂಪ್ ಮಾಡಿ ಅವಳು ಪ್ರಾಣ ಕಳ್ಕೊಳ್ಳೋದಿಲ್ಲ. ತುಂಬಾ ನೋವು ಉಂಟಾದದ್ದು. ದೇವರು ಆ ಕುಟುಂಬಕ್ಕೆ ಶಕ್ತಿ ಬಲ ಕೊಡಲಿ, ಅವರು ಸಂತೈಸಲ್ಪಡಲಿ, ಆ ಬೆರಿಯುಡ್ ಫ್ಯಾಮಿಲಿಗೆ. ಇರುವಲ್ಲಿ ಬೈಬಲ್ ಏನು ಹೇಳುತ್ತೆ ಪ್ರಿಯರು? ಬೈಬಲು ತುಂಬ ಅದ್ಭುತವಾದ ವಿಷಯಗಳು ಹೇಳುತ್ತೆ. ಭಕ್ತನು ಬಹಳ ಸಾರಿ ಡಿಪ್ರೆಷನ್ಗೆ ಹೋದಾಗಲೂ ಸಹ ಅವನು ದೇವರಿಗೆ ಮೊರೆ ಇಡುತ್ತಾನೆ. ಈ ಮೈಂಡು ಅದ್ಭುತವಾಗಿ ದೇವರು ಸೃಷ್ಟಿಸಿದ್ದಾನೆ. ಆ ಮೈಂಡಲ್ಲಿ ಕೆಲವು ಸಾರಿ ನೆಗೆಟಿವ್ ಥಾಟ್ಸ್ಗಳು ಬಂದಾಗ ನಾವು ನಿರ್ಧಾರಗಳು ತಗೊಂಡ್ಬಿಡ್ತೀವಿ. ಕೆಲವೊಮ್ಮೆ ನಾವು ಅನ್ಕೊಳ್ತೀವಿ, ಹೇಳಿ ಇವರು ಅಂತಲ್ಲ. ಹೇಳಿ ಅಂತ ನಾವು ಹೇಳೋಕ್ಕಾಗಲ್ಲ. ಅವ್ರು ಆ ಟೈಮಲ್ಲಿ, ಆ ಸಿಚುವೇಶನಲ್ಲಿ ಹಂಗೆ ಕಟ್ಟಲ್ಪಟ್ಟಿರ್ತಾರೆ ಆ ಆಲೋಚನೆಗಳಿಂದ. ಆ ಕಟ್ಟು ಒಡೆದಾಗ ಅವರು ಸ್ವತಂತ್ರರಾಗ್ತಾರೆ. ಸೊ ಹೀಗಿರುವಲ್ಲಿ ದೇವರು ಹೇಳ್ತಾನೆ, ಸತ್ಯವೇದದಿಂದ ಒಂದು ಮಾತನ್ನು, 2 ಮಾತನ್ನು ನಾನು ನಿಮಗೆ ಹೇಳಿ ಮುಗಿಸ್ತೀನಿ. ಕೀರ್ತನೆಗಳ ಪುಸ್ತಕದಲ್ಲಿ 55ನೇ ಕೀರ್ತನೆಯಲ್ಲಿ 22ನೇ ವಚನ ಈ ರೀತಿ ಹೇಳುತ್ತೆ, ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಕದಲಗೊಳಿಸನು ಅಂತ ಹೇಳುತ್ತೆ. ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು ಅಂತ ಹೇಳ್ತಾನೆ. ಈ ಚಿಂತೆಗಳೇ ಅಲ್ವಾ ನಮ್ಮನ್ನ ಸುಸೈಡಲ್ ಥಾಟ್ಸ್ಗೆ ಕರ್ಕೊಂಡು ಹೋಗೋದು. ಈ ಚಿಂತೆಗಳೇ ಅಲ್ವಾ ನಮ್ಮನ್ನ ಕಟ್ಟಿಡುವಂಥದ್ದು. ಈ ಚಿಂತನೆಗಳಲ್ವಾ ನಮ್ಮ ಅತಿರೇಕದ ನಿರ್ಧಾರಕ್ಕೆ ತಗೊಂಡೋಗಿ ಬಿಟ್ಟು ಬಿಡೋದು. ಆದರೆ ಈ ಚಿಂತನೆಗಳೆಲ್ಲ ನಾವಿಟ್ಕೊಂಡಾಗ ಸೂಸೈಡ್ ಲೆವೆಲ್ಗೆ ತಗೊಂಡೋಗುತ್ತೆ. ಆದರೆ ಸತ್ಯವೇದ ಹೇಳುತ್ತೆ, ಈ ಚಿಂತನೆಗಳೆಲ್ಲ ನೀನು ತೆಗೆದು ದೇವರ ಮೇಲೆ ಹಾಕುವಾಗ, ದೇವರ ಮೇಲೆ ನೀನು ಅದನ್ನು ಹೊತ್ಕೋ ಪ್ರಭು ಅಂತ ಹೇಳುವಾಗ, ನೀನು ಕದಲಗೊಳಿಸೋದಿಲ್ಲ, ನೀನು ಫ್ರೀ ಆಗ್ತೀಯ.
ಅನೇಕ ಸಾರಿ ಯೂಸ್ಲೆಸ್ ಆಗಿರುವಂಥ ವಿಷಯಗಳೆಲ್ಲ ತಗೊಬಂದು ನಾವು ಮೇಲೆ ಹಾಕ್ಕೊಳ್ತಾ ನಮ್ಮನ್ನು ಭಾರ ಪಡಿಸ್ಕೊಳ್ತಾ ಇರ್ತೀವಲ್ಲ, ಅಲ್ಲೇ ನಾವು ಮಾಡ್ತಿರುವಂಥ ವಿಷಯ. ಹಾಗಾಗಿ ನಾವು ನಮ್ಮ ಚಿಂತನೆಗಳನ್ನೆಲ್ಲ ದೇವ್ರ ಮೇಲೆ ಹಾಕೋಣ, ಅದೊಂದು. ನಂತರ ಇರ್ಮೀಯ ಪ್ರವಾದನೆ ಪುಸ್ತಕ ನಾವು ಗಮನಿಸಿದ್ದೆ ಆದರೆ ನಮ್ಗೆಲ್ರಿಗೂ ಗೊತ್ತಿರುವಂಥ ವಚನ 29ನೇ ಅಧ್ಯಾಯದ 11ನೇ ವಚನ ಹೇಳುತ್ತೆ, ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು, ಅವು ಅಹಿತದ ಆಲೋಚನೆಗಳೆಲ್ಲ ಹಿತದ ಆಲೋಚನೆಗಳೇ ಅಂತ ಹೇಳ್ತಾನೆ. ದೇವರು ಹಿತವಾದದ್ದನ್ನೇ ನಮ್ಮನ್ನು ಕೊಡುತ್ತಾನೆ, ಒಂದು ಫ್ಯೂಚರನ್ನು ಕೊಡ್ತಾನೆ, ನಮ್ಮ ಲೈಫ್ಗೆ, ನಮ್ಮ ಲೈಫ್ಗೆ ಒಂದು ಗ್ಲೋರಿಯನ್ನು ಕೊಡ್ತಾನೆ. ದೇವರು ನಮ್ಮ ಪಕ್ಷದಲ್ಲಿ ಅನೇಕ ಪ್ಲಾನ್ಸ್ಗಳನ್ನ ಮಾಡ್ಕೊಂಡಿದ್ದಾನೆ, ಅದನ್ನೆಲ್ಲವೂ ನಾವು ಮಿಸ್ ಮಾಡ್ಕೊಂಡ್ಬಿಡ್ತೀವಿ, ಅದನ್ನೆಲ್ಲವೂ ನಾವು ತೊಲಗಿಸ್ಕೊಂಡ್ಬಿಡ್ತೀವಿ ಪ್ರಿಯರೇ. ಹಾಗಾಗಿ ದೇವರು ಮಾಡಿಕೊಂಡಿರುವಂಥ ಈ ಪ್ಲಾನ್ಗೋಸ್ಕರ ನಾವು ಸ್ವಲ್ಪ ವೆಯ್ಟ್ ಮಾಡಿದ್ರೆ ನಾವು ಉನ್ನತಕ್ಕೆ ಬರ್ತೇವೆ. ಹಾಗಾದ್ರೆ ಈ ಕ್ರೂಷಿಯಲ್ ಪಾಯಿಂಟ್ ಇರುತ್ತಲ್ಲ, ಯಾವುದು ಈ ಸೂಸೈಡ್ ಮಾಡ್ಕೊಳ್ಳುವಂಥ ಕ್ರೂಷಿಯಲ್ ಪಾಯಿಂಟ್, ಆ ಸಮಯವನ್ನ ನಾವು ದಾಟಿ ಹೋಗ್ಬಿಟ್ರೆ ನೆಕ್ಸ್ಟ್ ನಮಗೆ ಜೀವದ ಕಡೆಗೆ, ಒಂದು ಫ್ರೀಡಮ್ ಕಡೆಗೆ ನಾವು ಹೆಜ್ಜೆ ಇಟ್ಟುಬಿಡ್ತೀವಿ ಅಲ್ವಾ. ಹಾಗಾದ್ರೆ ಸಭೆಯಾಗಿ ಕ್ರಿಸ್ತನನ್ನು ಅಂಗೀಕರಿಸಿದವರಾಗಿ ದೇವರಿಗೆ ಆಲಯವಾಗಿ ಇದ್ದವರಾಗಿ ನಾವು ಏನೋ ಹೆಸರಿಗೆ ಕ್ರೈಸ್ತರಾಗಿ ಬಂದಿಲ್ಲ, ನಾವು ಭಾರ ಇಟ್ಕೊಂಡು ಬಂದಿದ್ವಿ. ಅಂದ್ರೆ ಕರ್ತನ ಹೇಳ್ತಾನೆ ಗ್ಯಾಪಲ್ಲಿ ನಿಂತ್ಕೊ ಅಂತ ಹೇಳ್ತಾನೆ. ಹಾಗಾದ್ರೆ 2 ಗ್ಯಾಪ್ ಇದೆ ಅಂತ ನನ್ನ ಆಲೋಚನೆ. ಯಾವ ರೀತಿ 2 ಗ್ಯಾಪ್ ಇದೆ ಅಂತ ನನ್ನ ಆಲೋಚನೆ ಅಂತ ನಾನು ಹೇಳೋದೇ ಆದ್ರೆ ನಾವಿಲ್ಲಿ ಗಮನಿಸ್ಬೋದು. ಏನು? ಮೊದಲನೇದಾಗಿ ಬೈಬಲ್ ಹೇಳುತ್ತೆ, ಎಸೆಕಿಯಲ್ 22:30 ಹೇಳುತ್ತೆ, ಐ ಲುಕ್ ಫಾರ್ ಎ ಪೀಪಲ್ ಹೂ ಸ್ಟ್ಯಾಂಡ್ ಇನ್ ದ ಗ್ಯಾಪ್ ಅಂತ ಹೇಳ್ತಾನೆ. ಆ ಗ್ಯಾಪಲ್ಲಿ ನಿಂತ್ಕೊಂಡು ನನ್ನ ಜನರಿಗೋಸ್ಕರ ಯಾರಾದರೂ ಪ್ರಾರ್ಥನೆ ಮಾಡೋರು ಇದ್ದಾರಾ ಅಂತ ನಾನು ಗಮನಿಸುವಾಗ ಯಾರೂ ಇಲ್ಲ ಅಂತ ಹೇಳ್ತಾನೆ. ಅವಾಗ ಈ ಗ್ಯಾಪ್ ದೇವರು ಹುಡುಕ್ತಾ ಇದ್ದಾನೆ. ಆಪೋಸಿಟ್ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆದಂಥ ಒಂದು ಗ್ಯಾಪನ್ನು ನಾನು ನಿಮಗೆ ಪರಿಚಯ ಮಾಡ್ತೇನೆ. ಈ ವ್ಯಕ್ತಿ ಹೆಸರು ಬಂದು ಡೊನಾಲ್ಡ್ ಟೈಲರ್ ರಿಚಿ ಅಂತ. ಡೊನಾಲ್ಡ್ ಟೈಲರ್ ರಿಚಿ ಬಂದ್ಬಿಟ್ಟು ಸಿಡ್ನಿಯಲ್ಲಿ ವಾಸ ಮಾಡ್ತಾರೆ. ಅವರು ಒಂದು ಉನ್ನತವಾಗಿರುವಂಥ ಒಂದು ಪ್ರದೇಶದಲ್ಲಿ, ಕ್ಲಿಫ್ ಅಂತಾರಲ್ಲ, ಸಮುದ್ರ ಆ ಕಡೆ ಇರುತ್ತೆ, ಈ ಕಡೆ ಕ್ಲಿಫ್ ಎತ್ತರದ ಪ್ರದೇಶದಲ್ಲಿ ಹಿಂಗಿರುತ್ತೆ, ಅಲ್ಲಿ ಒಂದು ಗ್ಯಾಪ್ ಇರುತ್ತೆ. ಹಿಂಗೆ ಆ ಗ್ಯಾಪಲ್ಲಿ ಸೂಸೈಡ್ ಮಾಡ್ಕೊಳ್ಳೋರು ಬಂದು ನಿಂತ್ಕೊಂಡು ಅಲ್ಲಿಂದ ಅವ್ರು ಏನ್ ಮಾಡ್ತಾರೆ, ಜಂಪ್ ಮಾಡಿ ಸತ್ತೋಗ್ತಾರೆ. ಈ ಕ್ಲಿಫ್ ಹತ್ರ ರಿಚಿ ನಿಂತ್ಕೊಳ್ತಾರೆ. ಆಗ ಯಾರಾದ್ರೂ ಸೂಸೈಡ್ ಮಾಡ್ಕೊಳಕ್ ಬಂದಾಗ ಅವ್ರು ಕೇಳ್ತಾರೆ, ವೈ ಡೋಂಟ್ ಯು ಹ್ಯಾವ್ ಎ ಕಪ್ ಆಫ್ ಟೀ ವಿತ್ ಮೀ ಅಂತ ಕರೀತಾರೆ. ಆ ಇನ್ವಿಟೇಷನ್ ಅವನೇನಾದ್ರು ತಗೊಂಡು ಬಂದ್ಬಿಟ್ರೆ ಅವ್ರು ಕೇಳ್ತಾರೆ, ಅವನೆಲ್ಲ ಕಷ್ಟಗಳನ್ನ ಕೇಳ್ತಾರೆ, ಅವನು ಆ ಮೈಂಡಿಂದ ಹಂಗೆ ಕದಲಿ ಹೋಗ್ಬಿಡ್ತಾನೆ. ಕೆಲವೊಮ್ಮೆ ರಿಚ್ ಎಂಟರ್ ಆಗೋಕ್ಕಿಂತ ಮುಂಚೆನೆ ಜಂಪ್ ಮಾಡ್ಕೊಂಡ್ಬಿಟ್ಟುತ್ತೆ. ಕೆಲವೊಮ್ಮೆ ಇನ್ವಿಟೇಷನ್ ಕೊಟ್ಟಾಗ ಈ ಗ್ಯಾಪ್ ಅಲ್ಲಿ ಅವ್ರ ತಲೆನೇ ಕೆಡಿಸ್ಕೊಳ್ಳಲ್ಲ, ಜಂಪ್ ಮಾಡ್ಬಿಡ್ತಾರೆ. ಕೆಲವೊಮ್ಮೆ ಅವ್ರು ಬೀಳುವಾಗ ರಿಚ್ ಅವ್ರು ಏನ್ ಮಾಡ್ಕೊಳ್ಳೋದು, ಹಿಂಗ್ ಹಿಡಿದಿರ್ತಾರೆ, ಆ ಭಾರನೆಲ್ಲ ಅವ್ರ ಮೇಲೆ ಹಾಕೊಳ್ದಿರ ಹಂಗೆ ಇಟ್ಕೊಂಡಿರ್ತಾರೆ. ಅವ್ರ ಹೆಂಡತಿ ಫೋನ್ ಮಾಡ್ಬಿಟ್ಟು ಹಂಗ್ ರೆಸ್ಕ್ಯೂ ಮಾಡ್ಕೊಂಡಿರೋ ಇದ್ದಾರೆ. ರಿಚಿಯ ಈ ಅದ್ಭುತವಾದಂಥ ಸಾಧನೆ, ಕಮಿಟ್ಮೆಂಟ್, ಸ್ಯಾಕ್ರಿಫೈಸ್ ಅನ್ನ ನೋಡಿ ಆಸ್ಟ್ರೇಲಿಯನ್ ಗೌರ್ಮೆಂಟ್ ಇದೆಯಲ್ಲ, ಮೆಡಲ್ ಆಫ್ ದಿ ಆರ್ಡರ್ ಆಫ್ ಆಸ್ಟ್ರೇಲಿಯಾ ಅಂತ ಒಂದು ಅವಾರ್ಡ್ ಕೊಟ್ಟಿದೆ. ನಂತರ ಸಿಟಿಸನ್ಸ್ ಆಫ್ ದ ಅವಾರ್ಡ್ 2010 ಅಲ್ಲಿ ಕೊಟ್ಟಿದೆ. ನಂತರ ಲೋಕಲ್ ಹೀರೋ ಅವಾರ್ಡ್ 2011 ಅಲ್ಲಿ ಕೊಟ್ಟಿದೆ. ಈ ರೀತಿಯಾಗಿ ಅವರ ಸೇವೆಯನ್ನು ನೋಡಿ ಆ ಗ್ಯಾಪ್ ಅಲ್ಲಿ ಯಾರೆಲ್ಲ ಬಂದು ನಿಂತ್ಕೊಳ್ತಾರೋ ಆ ಸೂಸೈಡ್ ಮಾಡ್ಕೊಳ್ಳೋಕೆ ಅವ್ರನ್ನ ಕಾಪಾಡಿದ್ದಾರೆ. ಎಷ್ಟು ಜನ ಕಾಪಾಡಿದ್ದಾರೆ ಗೊತ್ತಾ? ಅಫಿಷಿಯಲ್ ಆಗಿ 180 ಜನ, ಅಫಿಷಿಯಲ್ ಅಲ್ದಿರೋ ರೀತಿಯಲ್ಲಿ 500 ಜನ ಕಾಪಾಡಿದ್ದಾರೆ. 500 ಜನ ಕಾಪಾಡಿರುವಂತ ಸಾಧನೆ ಎಷ್ಟು ದೊಡ್ಡದಲ್ವಾ? ಆ ಗ್ಯಾಪ್ ಹತ್ರ ಬರ್ತಾರೆ ಸೂಸೈಡ್ ಮಾಡ್ಕೊಳ್ಳೋಕೆ, ಈ ವ್ಯಕ್ತಿ ಅವ್ರನ್ನ ಮಾತಾಡಿಸಿ ಮನವೊಲಿಸಿ ಕರ್ಕೊಂಡ್ ಬರ್ತಾನೆ. ನಾನ್ ನಿಮ್ಗೆ ಹೇಳಿದ ರೀತಿಯಲ್ಲಿ ದೇವರು ಒಂದು ಗ್ಯಾಪ್ ಅನ್ನು ನಮಗೆ ತೋರಿಸ್ತಾ ಇದ್ದಾನೆ. ಸಭೆ ಈ ಗ್ಯಾಪ್ ಅಲ್ಲಿ ನಿಂತ್ಕೊಂಡು ಅನೇಕ ಜನರನ್ನ ಸೂಸೈಡ್ ಕಡೆಯಿಂದ ತಿರುಗಿಸ್ತಿರೋ ರೀತಿಯಲ್ಲಿ ಏನಕ್ಕಿದೆ ಅಂತ ನನ್ನ ಆಲೋಚನೆ. ನಾವು ನಮ್ಮದೇ ಆದ ವಿಷಯದಲ್ಲಿ ಬ್ಯುಸಿ ಆಗೋದ್ವಾ? ನಮ್ಮದೇ ಆದಂತ ಸೆಲ್ಫಿಶ್ ಬದುಕಲ್ಲಿ ನಾವು ಬದುಕ್ತಿದೀವ? ದೇವರು ಕೊಟ್ಟರೆ ಗ್ಯಾಪ್ ಅಲ್ಲಿ ನಿಂತ್ಕೊಂಡಿದೀವ? ಸುಮಾರು ವಿಷಯಗಳು ಇಟ್ಕೊಂಡು ಒಂದು ಪಂಕ್ತಿ, ಒಂದು ಗುಂಪಿನ ಜನ ಅಲ್ಲಿ ಗ್ಯಾಪ್ ಅಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಿರೋದು ನನಗೆ ಗೊತ್ತು. ಆದ್ರೆ ಒಂದು ವೇಳೆ ಗ್ಯಾಪ್ ಅಲ್ಲಿ ಏನಾದ್ರೂ ಇಲ್ಲದೆ ಇದ್ದಿದ್ರೆ ನಾನು ನಿಮ್ಮನ್ನು ಎನ್ಕರೇಜ್ ಮಾಡಲ್ಲ. ಈ ಗ್ಯಾಪ್ ಅಲ್ಲಿ ಇಲ್ಲೋ ಮಿನಿಸ್ಟ್ರಿ ಇದೆಯಲ್ಲ, ಈ ಗ್ಯಾಪ್ ಅಲ್ಲಿ ಇಲ್ಲೋ ಸೇವೆ ಇದೆಯಲ್ಲ, ಅದು ಶಕ್ತಿಯುತವಾದದ್ದು, ಬಲವುಳ್ಳದ್ದು. ಈ ಗ್ಯಾಪ್ ಅಲ್ಲಿ ನಿಂತ್ಕೊಂಡು ನಮ್ಮ ಸುತ್ತಮುತ್ತಲಲ್ಲಿರುವಂತ
ಜನರು ಯಾರೆಲ್ಲ ಸುಸೈಡಲ್ ಥಾಟ್ಸ್ ಅಲ್ಲಿದ್ದಾರೋ, ಆ ಟೆಂಡೆನ್ಸಿಯಲ್ಲಿದ್ದಾರೋ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಬಿಟ್ಬಿಟ್ರೆ ಈ ಪ್ರಾರ್ಥನೆಯನ್ನ ದೇವರು ಜ್ಞಾಪಕ ಮಾಡಿಕೊಂಡು ಅವನ್ನ ಯಾವ ರೀತಿಯಾದ್ರೂ ದೇವರು ಕಾಪಾಡಬಲ್ಲನ, ಮಾಡಬಲ್ಲ. ಸೊ ಹಾಗಾಗಿ 2 ಗ್ಯಾಪ್ಗಳು, ಒಂದು ಸೂಸೈಡ್ ಮಾಡಿಕೊಳ್ಳುವಂತ ಈ ಗ್ಯಾಪ್, ಎರಡನೇದು ದೇವರು ಎದುರು ನೋಡುವಂತ ಈ ಗ್ಯಾಪ್. ಈ ಗ್ಯಾಪ್ ಅನ್ನೋದು ಮಧ್ಯಸ್ಥತೆಯಲ್ಲಿ ಸಭೆ ಸುಮಾರು ಹೊತ್ತು ನಿಲ್ಲಲ್ಲ. ನಮ್ಮದೇ ಆದಂತ ಆಲೋಚನೆಗಳು, ಕರ್ತನೆ ನನಗೆ ಅದು ಕೊಡು ಇದು ಕೊಡು, ಬೇಕು, ಖಂಡಿತ ಬೇಕು. ಆ ವಿಷಯ ನಮಗೆ ಬೇಕೇ ಬೇಕು. ಯಾಕಂದ್ರೆ ನಮ್ಮ ಜೀವನವನ್ನು ಕಟ್ಕೊಳ್ಳೋಕೆ, ನಮ್ಮ ಅವಶ್ಯಕತೆ ತೀರಿಸ್ಕೊಳ್ಳೋಕೆ ನಾವು ಕೇಳ್ತೀವಿ. ಆದ್ರೆ ಬಿಸೈಡ್ಸ್ ದಟ್ ಒಂದು ದೊಡ್ಡ ಜವಾಬ್ದಾರಿ ಅಡಗಿದೆ ಅಲ್ವಾ, ಏನದು? ಅದೇ ನಮಗೆ ಗ್ಯಾಪ್ ಅಲ್ಲಿ ಕೊಟ್ಟಿರುವಂತ ಮಿನಿಸ್ಟ್ರಿ. ಈ ಗ್ಯಾಪ್ ಅಲ್ಲಿ ಕೊಟ್ಟಿರುವಂತ ಮಿನಿಸ್ಟ್ರಿಯಲ್ಲಿ ನಾವು ಯಾಕೆ ನಿಂತ್ಕೋತಾ ಇಲ್ಲ? ದೇವರು ನಾನು ನೋಡಿದಾಗ ಯಾರು ಅಲ್ಲಿಲ್ಲ ಅಂತ ಹೇಳ್ತಾನೆ. ಆಗ ಯಾರು ಅಲ್ಲಿ ಇಲ್ಲ ಅಂದ್ರೆ ಅರ್ಥ ಏನು? ಯಾರು ಅಲ್ಲಿ ಕಾಣ್ತಿಲ್ಲ ಅಂತ. ದೇವರು ಅಲ್ಲಿ ಅನೇಕರನ್ನ ಹುಡುಕ್ತಿರ್ಬೇಕಾದಾಗ ಕಾಣ್ತಿಲ್ಲ. ನೀನೊಂದು ಕ್ರೈಸ್ತನಾಗ್ಬಿಟ್ರೆ ನಿನ್ ಕೆಲಸ ಮುಗ್ದೋಯ್ತು ಅಂತಲ್ಲ. ದೇವರು ಗ್ಯಾಪ್ ಅಲ್ಲಿ ನಿಂತ್ಕೊಳ್ಳೋಂಥ ಭಾರ ಸಭೆಗೆ ಕೊಡಬೇಕು. ದೇವರು ಗ್ಯಾಪ್ ಅಲ್ಲಿ ನಿಂತ್ಕೊಳ್ಳೋಂಥ ವಿಷಯವನ್ನ ದೈವದಾಸನಿಗೆ, ದಾಸಿಗೆ ಕೊಡಬೇಕು. ಈ ಗ್ಯಾಪ್ನ ಮಿನಿಸ್ಟ್ರಿ ಯಾವಾಗ ಹೃದಯದಲ್ಲಿ ಭಾರವಾಗಿ ಬರುತ್ತೋ ಅವಾಗ ಒಂದು ಪವರ್ಫುಲ್ ಸೋಲ್ಜರ್ ಆಫ್ ಕ್ರೈಸ್ಟ್ ಆಗಿ ನಿಂತ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಲ್ವಾ? ಹಾಗಾಗಿ ಡೊನಾಲ್ಡ್ ಟೇಲರ್ ರಿಚ್ಚಿನ ನೋಡಿ ನೀವು, ಎಷ್ಟು ಅದ್ಭುತವಾಗಿ ಆ ಸೇವೆಯನ್ನ ಮಾಡಿದ್ದಾನೆ. ಅವ್ರು ಕೌನ್ಸಿಲಿಂಗ್ ಮಾಡಲ್ಲಂತೆ, ಏನೇನ್ ಮಾಡಲ್ಲ, ಸುಮ್ಮನೆ ಕೇಳ್ತಾರೆ. ಅವಾಗ ಈ ವಿಷಯ ಏನ್ ತಿಳ್ಕೊತೀವಂದ್ರೆ, ಕೇಳೋ ಕಿವಿಗಳು ಆ ಕಡೆ ಇರೋರಿಗೆ ಬೇಕಾಗಿತ್ತು. ಅವ್ರನ್ನ ಯಾರು ಕೇಳ್ತಿಲ್ಲ, ಅವ್ರನ್ನ ನೊಂದಿಸೋರೇ ಇದ್ದಾರೆ, ಅವ್ರನ್ನ ಹಿಯಾಳಿಸೋರೇ ಇದ್ರು. ಹಾಗಾಗಿ ಸಭೆ ಏನಾದ್ರು ಡೆಫ್ ಆಗಿದೆಯಾ? ಹಾಗಾಗಿ ಪ್ರಾರ್ಥನೆ ಮಾಡೋರು ಏನಾದ್ರು ಡೆಫ್ ಆಗಿದ್ದಾರ? ನೊಂದು ಹೋಗುವಂತ ಸ್ವರಗಳಿಗೆ ಸಭೆ ಏನಾದ್ರು ಡೆಫ್ ಆಗಿದೆಯಾ? ಇಲ್ಲ. ಆಗಿದ್ರೆ ಈ ಮೆಸೇಜ್ ಅನ್ನು ಕೇಳ್ತಿರ್ಬೇಕಾದಾಗ ನಾನು ಪ್ರಾರ್ಥನೆ ಮಾಡ್ತೀನಿ, ಕರ್ತನೆ ಒಂದು ಕಿವುಡುತನ ಸಭೆಗೆ ಹೋಗಲಿ. ಒಂದು ಕಿವುಡುತನ ಒಂದು ವಿಶ್ವಾಸಿಗೋ ಇಲ್ಲ ಒಂದು ಪಾಸ್ಟ್ರಿಗೋ ಇಲ್ಲ ಒಂದು ಇವಾಂಜಲಿಸ್ಟ್ಗೋ ಒಂದು ಪ್ರವಾದಿಗೋ ಇದ್ದಿದ್ದೇ ಆದ್ರೆ ಅದು ಸೌಖ್ಯವಾಗ್ಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಯಾವಾಗ ಡೆಫ್ ಇಯರ್ಸ್ ಹೋಗುತ್ತೋ ಕೂಗುವವನ ಆ ನೋವು, ಆ ಆಕ್ರಂದನ ಕೇಳಿ ಬರುತ್ತಿರಲು ಈಗ ಆ ವ್ಯಕ್ತಿಗೆ ಕೇಳೋ ಕಿವಿಗಳ ಆ ಕಡೆಗೆ ತಿರುಗಿಸಲ್ಪಟ್ಟು ಅವನನ್ನು ಬಿಡಿಸ್ಕೊಳ್ಳೋಕೆ ಸಾಧ್ಯವಾಗುತ್ತೆ ಅಲ್ವಾ? ಅವಾಗ ಡೊನಾಲ್ಡ್ ಟೇಲರ್ ರಿಚ್ಚಿ ಅವರಿಗೆ ಅಷ್ಟೊಂದು ಅವಾರ್ಡ್ಗಳು ಕೊಟ್ಟರು. ಆ ವ್ಯಕ್ತಿ 86ನೇ ವಯಸ್ಸಲ್ಲಿ ಸತ್ತಾಗ ಅವರ ಸಾಧನೆಗಳು ಅದ್ಭುತ. ನಾವು ಒಂದ್ ದಿವಸ ಸತ್ತೋಗ್ತೀವಿ. ನಮ್ಮ ಈ ಸೇವೆಯನ್ನು ನೋಡಿ ಪರಲೋಕದ ದೇವರು ನಮಗೂ ಅವಾರ್ಡ್ಗಳನ್ನು ಕೊಡ್ತಾನೆ. ಬಲ ಮಂಚಿ ದಾಸುಡ, ಬಲೆ ಒಳ್ಳೆ ದಾಸನೆ, ಓ ಯು ಫೇತ್ಫುಲ್ ಸರ್ವೆಂಟ್ ಅಂತ ಹೇಳ್ತಾನೆ. ಈ ರೀತಿಯಾಗಿ ಆ ಸರ್ವೆಂಟ್ನ ಹೊಗಳಿ ಬಾಡಿ ಹೋಗದೆ ಇರುವಂತ ಕಿರೀಟವನ್ನ ಅವನ ತಲೆ ಮೇಲೆ ಇಡ್ತಾನೆ ಅಲ್ವಾ? ಸೊ ದೇವರು ನಮಗೆ ಅವಾರ್ಡ್ ರಿವಾರ್ಡ್ಗಳನ್ನು ಇಟ್ಟಿದ್ದಾನೆ. ನಮಗೆ ಲೋಕದಲ್ಲೂ ಕೊಡ್ತಾನೆ, ಪರಲೋಕದಲ್ಲೂ ಕೊಡ್ತಾನೆ. ಹಾಗಾಗಿ ಈ ಗ್ಯಾಪ್ ಅಲ್ಲಿ ನಿಂತ್ಕೊಳ್ಳುವಂತ ವಿಷಯಕ್ಕೆ ನಾವು ಮುಂದಾಗಬೇಕು. ಈ ಭಾರ ಸಭೆಗೆ ಇನ್ನೂ ಹೆಚ್ಚಾಗ್ಬೇಕಂತ ನಾನು ಪ್ರಾರ್ಥಿಸಿದೆ. ಆ ಸ್ಯಾಂಕಿ ಟ್ಯಾಂಕಿಯ ಪ್ರಕರಣವನ್ನು ನೋಡಿದಾಗ ನನ್ನ ಮನಸ್ಸು ಕದಲ್ತು. 20 ವರ್ಷದ ಯುವತಿ ಏನಾಗ್ಬೇಕಾಗಿತ್ತು ಅನ್ನೋ ಸಮಾಜಕ್ಕೆ ಗೊತ್ತಿಲ್ಲ. ಒಂದು ಡಾಕ್ಟರ್, ಲಾಯರ್, ಜಡ್ಜು, ಸೈಂಟಿಸ್ಟು, ಯಾರು ಗೊತ್ತು ರೀ? IAS ಆಫೀಸರ್ ಆಗಿರ್ಬೋದು ಆಕೆ, ಯಾರು ಗೊತ್ತು? ಉತ್ತಮವಾದಂಥ AI ಫೀಲ್ಡ್ ಅಲ್ಲಿ ಬಂದಿದೆ, ಅದ್ಭುತವಾದ ಸ್ಕಿಲ್ ಇರೋಳಾಗಿ ಹೋಗಿರ್ಬೋದು, ಅವಳ ಜೀವನ ಕಟ್ಕೊಂಡಿರ್ಬೋದು. ಪ್ರಾಣ ಅಮೂಲ್ಯವಾದದ್ದು. ಪ್ರಿಯರೇ, ದಯವಿಟ್ಟು ನಾನು ಒಂದು ಸಲಹೆ ಕೊಡ್ತೀನಿ. ನಿಮ್ಗೆ ಸುಸೈಡಲ್ ಥಾಟ್ಸ್ ಏನಾದ್ರು ಬಂತು ಅಂದ್ರೆ ಆ ಮೂಮೆಂಟ್ ಇಂದ ಎದ್ದು ಹೋಗಿ ಯಾರ ಹತ್ರ ಆದ್ರೂ ಮಾತಾಡಿ. ಒಂದು ವೇಳೆ ನಿಮಗೆ ಮಾತಾಡಬೇಕು ಅನಿಸಿದಾಗ ಯಾರಿಗಾದ್ರೂ ಫೋನ್ ಮಾಡಿ ಪ್ರಾರ್ಥನೆ ಮಾಡಿಸ್ಕೊಳ್ಳಿ. ಆ ಮೂಮೆಂಟ್ ಅನ್ನು ನೀವು ಹಾಗೆ ಬಿಟ್ರಿ ಅನ್ಕೊಳ್ಳಿ, ಶತ್ರು ನಿಮ್ಮನ್ನ ಎತ್ಕೊಂಡು ಹೋಗ್ಬಿಡ್ತಾನೆ. ಅದೇ ಕ್ರೂಷಿಯಲ್ ಪೀರಿಯಡ್, ಆ ಸೂಸೈಡ್ ಮಾಡ್ಕೋಬೇಕನ್ನೋ ಟೈಮ್ ಇರುತ್ತಲ್ಲ, ಆ ಕ್ರೂಷಿಯಲ್ ಪೀರಿಯಡ್, ಆ ಟೈಮ್ ಒಡೆಯಲ್ಪಡಬೇಕು. ಆ ಟೈಮ್ ಪಾಸ್ ಆಯಿತು ಅಂದ್ರೆ, ಒಡೆದೋಯ್ತು ಅಂದ್ರೆ ನಾವು ಆ ವ್ಯಕ್ತಿಯನ್ನು ಬದುಕಿಸ್ಕೊಂಡಂಗೆ, ನೀವು ಆ ವಿಷಯವನ್ನು ದಾಟಿದಂಗೆ. ಅದೇ ಇಲ್ಲಿ ಮಾಡೋದು. ವೈ ಡೋಂಟ್ ಯು ಹ್ಯಾವ್ ಎ ಕಪ್ ಆಫ್ ಟೀ ವಿತ್ ಮೀ ಅಂತ ಹೇಳುವಾಗ ಆ ವ್ಯಕ್ತಿ ಜೊತೆ ಹೋಗಿ ಅವರು ಕುತ್ಕೊಂಡು ಆ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡುವಾಗ ಆ ಟೈಮ್ ಇರುತ್ತಲ್ಲ, ಸೂಸೈಡ್ ಮಾಡ್ಕೊಳ್ಳೋ ಮೈಂಡ್ ಅದು ಪಾಸ್ ಆಗೋಗಿರುತ್ತೆ. ಇನ್ನು ಅಲ್ಲಿಗೆ ಹೋಗ್ಬೇಕು ಅನ್ಸೋದಿಲ್ಲ ಆ ಗ್ಯಾಪ್ ಹತ್ರ. ಹಾಗಾಗಿ ನಾವು ಸಹ
ಈ ಗ್ಯಾಪಲ್ಲಿ ನಿಂತ್ಕೊಳ್ಳೋಣ. ಒಂದು ವೇಳೆ ನಿನಗೆ ಸೂಸೈಡ್ ಮಾಡ್ಕೊಳ್ಳೋ ಆಲೋಚನೆ ಇದ್ರೆ 1 ನಿಮಿಷ ಬೈಬಲ್ ವಾಕ್ಯದ ಕಡೆಗೆ ತಿರುಗು. ನನ್ನ ದೇವರು ಡಮ್ಮಿ ಅಲ್ಲ, ನನ್ನ ದೇವರು ಪ್ಯಾರಮಿಡಲ್ ಇರುವಂತ ಮಮ್ಮಿನೂ ಅಲ್ಲ, ನನ್ನ ದೇವರು ಪರಲೋಕದ ದೇವರಾಗಿದ್ದಾನೆ, ಆತನಿಲ್ಲ ಎದ್ದೇಳಿದ್ದಾನೆ ಅಂತ ಹೇಳಲ್ಪಟ್ಟ ರೀತಿಯಲ್ಲಿ ಅವನ ಮಾತುಗಳಿಗೆ ಶಕ್ತಿ ಇದೆ, ಅವನ ಮಾತುಗಳಿಗೆ ಬಲವಿದೆ. ಅದು ಶರೀರವಲ್ಲ, ಅದು ಆತ್ಮವಾಗಿದೆ. ಒಂದು ಸಾರಿ ಕಿವಿ ಕೊಟ್ಟು ಸಮರ್ಪಣೆ ಮಾಡಿ ನೋಡು. ನಿನ್ನ ಎಲ್ಲಾ ಥಾಟ್ಗಳನ್ನು ತೆಗೆದು ಉನ್ನತವಾದಂಥ ಹೀರೋ ಆಗಿ ಮಾಡಿ ದೇವರು ನಿನ್ನ ಯಾವ ರೀತಿ ರೂಪಿಸ್ತಾನಂದ್ರೆ ಅದ್ಭುತವಾದ ವ್ಯಕ್ತಿಯಾಗಿ ರೂಪಿಸಲ್ಪಟ್ಟು ಚರಿತ್ರೆ ನಿನ್ನ ಕಡೆಗೆ ತಿರುಗಿ ನೋಡತಕ್ಕ ರೀತಿಯಲ್ಲಿ ದೇವರು ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಸೂಸೈಡ್ 2 ನಿಮಿಷ, ಆದರೆ ಬಾಳಿ ಬದುಕಬೇಕಾದ್ರೆ 70-80 ವರ್ಷ ಇದೆ. ಸಮಾಜಕ್ಕೆ ಮಾಡಬಹುದು, ನಿನ್ನ ಕುಟುಂಬಕ್ಕೆ ಮಾಡಬಹುದು. ಹಾಗಾಗಿ ಸೂಸೈಡ್ ಮಾಡ್ಕೊಳ್ಳೋವಾಗ ನಿನ್ನ ತಂದೆ ತಾಯಿನ 1 ನಿಮಿಷ ಜ್ಞಾಪಕ ಮಾಡ್ಕೊ. ಅವ್ರ ಸ್ಯಾಕ್ರಿಫೈಸ್ ಏನ್ರಿ, ಕಣ್ಣೀರಿಟ್ಟು ದುಡಿದು ನಿನಗೋಸ್ಕರ ಕಷ್ಟಪಟ್ಟು ವಾಚ್ಮೆನ್ ಕೆಲಸ ಮಾಡಿ ಡೇ ಅಂಡ್ ನೈಟ್ ದುಡಿದು ಅವ್ರ ಹೊಟ್ಟೆಗೆ ಅವರು ತಣ್ಣೀರು ಬಟ್ಟೆ ಹಾಕ್ಕೊಂಡ್ರು, ನಿಮಗೆ ಆಹಾರವನ್ನು ಕೊಟ್ಟು ಹಂಗೆ ಮಾಡ್ಕೊಳ್ತಾರೆ. ಯಾವಾಗಲೂ ಸೂಸೈಡ್ ಮಾಡ್ಕೊಳ್ಳೋವಾಗ ನಿನ್ನ ಹೆಂಡತಿನ ಜ್ಞಾಪಿಸ್ಕೊ, ಪುಟ್ಟ ಮಕ್ಕಳನ್ನ ಜ್ಞಾಪಿಸ್ಕೊ, ಅವ್ರ ಭವಿಷ್ಯತ್ತೇನು ಅಂತ. ಹಾಗಾಗಿ ನಿಮ್ಮ ತಂದೆ ತಾಯಿನ ಜ್ಞಾಪಕ ಮಾಡಿಕೊ. ನಿಶ್ಚಯವಾಗಿ ನಿನಗೆ 1 ನಿಮಿಷ ಥಾಟಿಂದ ಹೊರಗಡೆ ಬರ್ತೀಯ. ಯೂಸ್ಲೆಸ್ ವಿಷಯಗಳೆಲ್ಲ ಮಾಡಬೇಡ. ಯಾವನೋ ಏನೋ ಹೇಳ್ದ ಅಂತ ಉಗುದು ಪಕ್ಕಕ್ಕೆ ಬಿಸಾಡಿ, ಲೈಫ್ ತುಂಬ ದೊಡ್ಡದು ಕಣೋ, ನಾನು ಓಡ್ತೀನಿ, ನಾನು ಮುಂದಕ್ಕೆ ಸಾಗುತ್ತೀನಿ ಅಂತ ಓಡೋದೇ ಆದರೆ ನಿಶ್ಚಯವಾಗಿ ದೇವರು ನಮ್ಮನ್ನು ನಡೆಸ್ತಾನೆ. ಹಾಗಾಗಿ ಈ ಸುಸೈಡಲ್ ಥಾಟ್ಸ್ ಬರೋವಾಗ ದೇವರನ್ನ ಜ್ಞಾಪಕ ಮಾಡಿಕೊ, ನಿಮ್ಮ ತಂದೆ ತಾಯಿನ ಜ್ಞಾಪಕ ಮಾಡಿಕೊ, ನಿನ್ನ ಮಕ್ಕಳನ್ನ ಜ್ಞಾಪಕ ಮಾಡಿಕೊ. ನಿಶ್ಚಯವಾಗಿ ಅಲ್ಲಿಂದ ಮುಂದಕ್ಕೆ ಬರ್ತೀಯ. ಹಾಗಾಗಿ ಈ ಗ್ಯಾಪಲ್ಲಿ ನಾವು ನಿಂತ್ಕೊಳ್ಳೋಣ. ದೇವರು ನಮ್ಮ ಅನುಗ್ರಹಿಸಲಿ, ಆಶೀರ್ವದಿಸಲಿ. ಕರ್ತನು ಈ ವಾಕ್ಯದ ಮುಖಾಂತರ ಅನುಗ್ರಹಿಸಲಿ. ಥ್ಯಾಂಕ್ ಯು.